ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಜಂಬೂ ಸವಾರಿಗೂ ಮುನ್ನ ನಂದಿ ಪೂಜೆ ನೆರವೇರುತ್ತೆ. ಆ ನಂದಿ ಪೂಜೆಗೆ ನಂದಿ ಕಂಬವನ್ನ ಮಾರ್ಪಾಡು ಮಾಡಿರ್ತಕ್ಕಂತಹ ರಾಜೇಶ್ ಶಿಲ್ಪಿ ಕುಟುಂಬದವರು ಪ್ರತಿ ವರ್ಷ ನಂದಿ ಪೂಜೆಯನ್ನ ಮಾಡುವಂತಹ ಗಣ್ಯರಿಗೆ ವಿವಿಧವಾದಂತಹ ಒಂದು ಉಡುಗೊರೆಗಳನ್ನ ಕೊಡುವಂತಹದ್ದು ಇಂದಿನಿಂದಲೂ ಕೂಡ ರೂಢಿಸ್ಕೊಂಡು ಬಂದಿರತಕ್ಕಂತಹ ಸಂಪ್ರದಾಯ. ಈ ಬಾರಿ ಒಂದು ನಂದಿ ಧ್ವಜ ಪೂಜೆಯಲ್ಲಿ ಪಾಲ್ಗೊಳ್ಳುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ತಾವೇ ಖುದ್ದು ಒಂದು ಉಡುಗೊರೆಯನ್ನ ತಯಾರು ಮಾಡಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸುಮಾರು 4 ರಿಂದ 5 kg ತೂಕದ ಪಂಚಲೋಹದ ವಿಗ್ರಹಗಳನ್ನ ಇವರು ಒಂದು ತಯಾರು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇವರು ಬಲಗೈಯಲ್ಲಿ ಹಿಡಿದಿರ್ತಕ್ಕಂಥ ಈ ಒಂದು ವಿಗ್ರಹ ಏನಿದೆ, ಈ ಒಂದು ಮಂಟಪದ ವಿಗ್ರಹ ಏನಿದೆ, ಇದು ಸಿದ್ದರಾಮಯ್ಯನವರ ಮನೆಯ ದೇವರಾಗಿರ್ತಕ್ಕಂಥ ಸಿದ್ದರಾಮೇಶ್ವರನ ತದ್ರೂಪು ಇಲ್ಲಿ ಇವರು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಪಂಚಲೋಹದ ವಿಗ್ರಹಕ್ಕೆ ಚಿನ್ನ, ಬೆಳ್ಳಿ, ಹಿತ್ತಾಳೆ ಮತ್ತು ತಾಮ್ರ ಹಾಗೂ ಕಬ್ಬಿಣವನ್ನ ಬಳಸಲಾಗಿರ್ತಕ್ಕಂಥದ್ದು. ಒಂದೊಂದು ಇದು ಕೂಡ ಸುಮಾರು 4 ರಿಂದ 4.5 kg ತೂಕ ಇರುವಂತಹದ್ದು. ಹಾಗೆಯೇ ಏನು ಕನಕಪುರ ತಾಲೂಕಿನ ಕೆಂಕೇರಮ್ಮ ಡಿ ಕೆ ಶಿವಕುಮಾರ್ ಅವರ ಮನೆಯ ದೇವರಾಗಿರ್ತಕ್ಕಂಥದ್ದು. ಆ ಕೆಂಕೇರಮ್ಮ ಮೂರ್ತಿಯನ್ನು ಕೂಡ ಪಂಚಲೋಹದಲ್ಲಿ ಸೃಷ್ಟಿಯನ್ನು ಮಾಡಿ ಖುದ್ದು ರಾಜೇಶ್ ಶಿಲ್ಪಿಯವರೇ ಸೃಷ್ಟಿಯನ್ನು ಮಾಡಿ ನಾಳೆ ಏನು ನಂದಿಧ್ವಜ ಪೂಜೆಯಲ್ಲಿ ಪಾಲ್ಗೊಂಡು ನಂದಿಧ್ವಜಕ್ಕೆ ಪೂಜೆಯನ್ನು ಸಲ್ಲಿಸುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಒಂದು ಮನೆಯ ದೇವರುಗಳನ್ನೇ ಒಂದು ಉಡುಗೊರೆಯಾಗಿ ನೀಡ್ತಾ ಇರುವಂತಹದ್ದು. ಈ ಕುರಿತು ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಖುದ್ದು ರಾಜೇಶ್ ಶಿಲ್ಪಿ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಹಿಂದಿನಿಂದನೂ ಕೂಡ ಸಾಕಷ್ಟು ಉಡುಗೊರೆಗಳನ್ನ ಕೊಟ್ಕೊಂಡು ಬಂದಿದ್ದೀರಿ. ಈ ಬಾರಿ ವಿಶೇಷವಾಗಿ ಅವರ ಮನೆಯ ದೇವರುಗಳನ್ನೇ ಕೊಡಬೇಕು ಅನ್ನುವಂಥದ್ದು ಹೇಗೆ ಬಂತು ಮನಸ್ಸಿಗೆ ಅಂತ? ಸರ್, ಮನಸ್ಸಿಗೆ ಬಂದಿದ್ದು ಏನು ಅಂತ ಅಂದರೆ, ಎಲ್ಲ ಥರನೂ ಈಗ ಒಂದು ಫಂಕ್ಷನ್ಗೆ ಹೋದಾಗ ಎಲ್ಲ ಥರನೂ ಮೊಮೆಂಟೋಗಳು ಗಿಫ್ಟಾಗಿ ಎಲ್ಲ ಕೊಡ್ತಾರೆ. ನಮ್ಮ ಮೈಸೂರು ಕಲ್ಚರ್ ಏನಂತ ಸಾಂಸ್ಕೃತಿಕ ನಗರಿ ಮೈಸೂರು, ಅದರಲ್ಲಿ ಏನಂತಾರೆ ಕಲೆಗೆ ಬೆಲೆ ಇದೆ. ಆ ಕಲೆ ನಾವು ನಮ್ಮದು ಬೆಲೆ ಉಳಿಸ್ಬೇಕು ಅಂತ ಈ ಥರ ಮನೆ ದೇವ್ರನ್ನೇ ಕೊಟ್ಕೊಬಂದರೆ ಒಂದು ಕಲೆನ ಗುರುತಿಸ್ತಾರೆ, ಒಂದು ಒಳ್ಳೇದಾಗುತ್ತೆ, ಒಂದು ಪೂಜೆ ಮಾಡ್ತಾರೆ, ಅದಕ್ಕೆ ತಕ್ಕಂಥ ಒಂದು ನೆನಪಿನ ಕಾಣಿಕೆ ಅಂತ ಈ ಥರ ಕೊಟ್ಟರೆ ಒಂದು ನೆನಪಲ್ಲಿ ಇಟ್ಕೋತಾರೆ ಅನ್ನೋದು ತಲೆಯಲ್ಲಿ ಬಂದಿದೆ. ಸರ್, ಎಷ್ಟು ದಿನದ ಕಾಲಾವಕಾಶ ಆಯಿತು ಸರ್, ಮತ್ತು ಎಷ್ಟು ಖರ್ಚಾಗಿದೆ ಸರ್ ಇದಕ್ಕೆ? ಸರ್, ಖರ್ಚು ಬಂದು ಅದನ್ನು ಇದು ಮಾಡೋಕ್ಕಾಗಲ್ಲ. ಈಗ ಕಾಲಾವಕಾಶ ಬಂದು ಒಂದು 15 ದಿನ ತೊಗೊಂಡಿದ್ದೀನಿ. ಸರ್, ಹಿಂದೆನೂ ಕೂಡ ಸಾಕಷ್ಟು ಗಿಫ್ಟ್ಗಳನ್ನು ಕೊಟ್ಟಿದ್ರಿ ಗಣ್ಯರಿಗೆ, ಅವರು ಕೂಡ ಸಾಕಷ್ಟು ಇಷ್ಟಪಟ್ಟಿದ್ರು. ಈ ಮನೆಯ ದೇವರು ಕಾನ್ಸೆಪ್ಟ್ ಯಾರಾದರೂ ಹೇಳಿದ್ರಾ, ಇಲ್ಲ ನಿಮ್ಮ ಮನಸ್ಸಲ್ಲೇ ಬಂದಿದ್ದ ಅಂತ? ಸರ್, ಇದು ನನ್ನ ಮನಸ್ಸಲ್ಲಿ ಬಂದಿದ್ದು ಅಂತಂದರೆ ನಾನು ಮಾಮೂಲಿ ಮಾಡ್ಕೊಂಡೇ ಬರ್ತಾ ಇದೆ. ಈಗ ಅವ್ರದ್ದು ಏನೇನು ಇಷ್ಟಪಡ್ತಾರೆ ಅನ್ನೋದು ಈಗ ನ್ಯೂಸ್ ಚಾನಲಲ್ಲಿ ಬರ್ತಿದ್ದಾಗ ಬಾಯಲ್ಲಿ ತಿಳ್ಕೊಂಡಾಗ ಈ ಥರ ನನ್ನ ವೈಫ್ ಏನು ಹೇಳೋದು, ಈ ಥರ ಕೊಟ್ಟಾಗ ಮನೆ ದೇವ್ರು ಕೊಟ್ಟಾಗ ಒಂದು ನೆನಪಲ್ಲಿ ಇಟ್ಕೋತಾರೆ ಅನ್ನೋದು ಕಾನ್ಸೆಪ್ಟ್ ಬಂದಿದೆ ಸರ್. ಎದುರುಗಡೆ ಮನೇಲಿ ಇದ್ದಾಗ ಎದುರುಗಡೆ ಕಾಣಿಸುತ್ತೆ, ದೇವ್ರ ಮನೆ ಇಟ್ಕೊಂಡ್ರೆ ಡೈಲಿ ಈ ಥರ ದಸರಾದಲ್ಲಿ ಕೊಟ್ಟಿರೋದು ಅನ್ನೋದು ಬರ್ತದೆ ಅನ್ನೋದು ಕಾನ್ಸೆಪ್ಟ್ ಬಂತು ಸರ್. ಈ ಮಂಟಪದ ಮಾದರಿ ಯಾಕೆ ಸರ್? ಸರ್, ಮಂಟಪ ಬಂದು ಈಗ ಮೈಸೂರಲ್ಲಿ ಎಲ್ಲೇ ಯಾವುದೇ ಒಂದು ವೃತ್ತದಲ್ಲಿ ನೋಡಿದ್ರು ಒಂದು ಆಗ್ಲಿಂದ ಬಂದಿರೋ ಎದುರುಗಡೆ ನೋಡಿದ್ರು ಮಂಟಪ ಕಂಡೇ ಕಾಣಿಸುತ್ತೆ ಸರ್ಕಲ್ಗಳಲ್ಲಿ. ಆ ನಿಟ್ಟಿನಲ್ಲಿ ಆ ಟೈಪಲ್ಲೇ ಮಾಡೋಣ, ಒಂದು ಚೆನ್ನಾಗಿ ಕಾಣಿಸುತ್ತೆ, ಅಟ್ರಾಕ್ಟಿವ್ ಆಗಿ ಅಂದ್ಬಿಟ್ಟು ಮಾಡಿದ್ದೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಶಿಲ್ಪಿ ರಾಜೇಶ್ ಅವರ ಮಾತಾಗಿರ್ತಕ್ಕಂಥದ್ದು. ಪ್ರತಿಯೊಂದು ಸಮಾರಂಭಗಳು ಕೂಡ ಅವರಿಗೆ ಉಡುಗೊರೆಯನ್ನು ಮೊಮೆಂಟೋಗಳನ್ನು ಕೊಡುವುದು ಇದ್ದೇ ಇರುತ್ತೆ. ಆದರೆ ನಾನು ವಿಶೇಷವಾಗಿ ಅವರ ಮನೆಯ ದೇವರುಗಳನ್ನು ಕೊಡೋದ್ರ ಮುಖೇನ ಅದಕ್ಕೆ ಸಿಗಬೇಕಾದಂಥ ಗೌರವವನ್ನು ಕೂಡ ಸಲ್ಲಿಸ್ತಾರೆ ಮತ್ತು ಪೂಜಾ ಪುರಸ್ಕಾರಗಳಲ್ಲೂ ಕೂಡ ಅದು ಭಾಗಿಯಾಗುತ್ತೆ ಅನ್ನೋಂಥ ವಿಶ್ವಾಸವನ್ನು ಹೊರ ಹಾಕ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಸಂದೀಪ್ ಕುಮಾರ್, ಅಶೋಕ ನ್ಯೂಸ್, ಮೈಸೂರು.